ಕೇಸಲ್ಲಿ ಡಿ ಗ್ಯಾಂಗ್ಗೆ ಇವತ್ತು ನಿರಾಸೆ, ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆ. ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ಅಪಸ್ವರ. ಡಿಕೆಶಿ ವಾರ್ನಿಂಗ್ ಬೆನ್ನಲ್ಲೇ ಉಲ್ಟಾ ಹೊಡೆದ್ರ ಶಾಸಕ ಗವಿಯಪ್ಪ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಬಂದ್ ಮಾಡಲ್ಲ ಅಂತ ಹೇಳಿದ್ಯಾರು? ಇನ್ನೂ ನಿಗದಿಯಾಗದ ದರ್ಶನ್ ಆಪರೇಷನ್. ಡಿಸೆಂಬರ್ 10ರಂದು ಸಿಎಂ ಸಿದ್ದರಾಮಯ್ಯಗೆ ಬೇಗಡೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ನುಂಗಲಾರದ ಉಗುಳಲಾರದ ಬಿಸಿ ತುಪ್ಪವಾಗಿದೆ. ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ಅಪಸ್ವರ ಕೇಳಿಬಂದಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಿರಂಗವಾಗಿ ಶಾಸಕ ಎಚ್.ಆರ್. ಗವಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ. ಹೊಸಪೇಟೆಯ ಇಪ್ಪಿತೇರಿ ಮಾಗಣಿಯಲ್ಲಿ ಭೂಮಿ ಪೂಜೆ ವೇಳೆ ಶಾಸಕ ಗವಿಯಪ್ಪ ಮಾತನಾಡಿ, ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಬರ್ತಾ ಇಲ್ಲ, ಬಸ್ನಲ್ಲಿ ಓಡಾಡೋದು ಸೇರಿದಂತೆ ಇನ್ನಿತರೆ ಗ್ಯಾರಂಟಿಗಳು ಕಡಿಮೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಹೇಳ್ತೀವಿ, ಅವರೇನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂದಿದ್ದಾರೆ. ಇನ್ನು ಶಾಸಕ ಗವಿಯಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿಎಂ ನಿರಾಕರಿಸಿದ್ದಾರೆ. ಗವಿಯಪ್ಪ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಸರ್ ಗವಿಯಪ್ಪ ಅವರು ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ. ಶಾಸಕ ಗವಿಯಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಗರಂ ಆಗಿದ್ದಾರೆ. ಯಾವ ಶಾಸಕರು ಗ್ಯಾರಂಟಿ ಬಗ್ಗೆ ಮಾತನಾಡಬಾರದು, ಮಾತನಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಡ್ತಿದ್ದಂತೆ ಗವಿಯಪ್ಪ ಉಲ್ಟಾ ಹೊಡೆದಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿಲ್ಲ ಅಂದಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಒಳ್ಳೆಯದಾಗಿದೆ ಅಂದಿದ್ದಾರೆ. ಸಿಎಂ ಡಿಸಿಎಂ ಕರೆದ್ರೆ ಉತ್ತರ ಕೊಡೋದಾಗಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. No question, no MLA should speak on that. If that is the case, we are going to take a disciplinary action. ಗ್ಯಾರಂಟಿಗಳಿಂದ ಬಡ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರೋದು ಇದು ಒಳ್ಳೆ ಕಾರ್ಯಕ್ರಮ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಅವ್ರ ಹತ್ರ ನಾನು ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಗ್ಯಾರಂಟಿ ಬಗ್ಗೆ ಶಾಸಕ ಗವಿಯಪ್ಪ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬಜೆಟ್ನಲ್ಲಿ ಏನಿದೆಯೋ ಅದನ್ನ ಕೊಡ್ತಾ ಇದ್ದಾರೆ, ಹೆಚ್ಚಿಗೆ ಏನು ಕೊಡ್ತಾ ಇಲ್ಲ. ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಕೊಡೋಕೆ ಆಗಿಲ್ಲ. ಗ್ಯಾರಂಟಿ ಇಟ್ಕೊಂಡೇ ಅಭಿವೃದ್ಧಿ ಮಾಡಲು ಪ್ರಯತ್ನ ಮಾಡ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯಿಸಿ, ಗ್ಯಾರಂಟಿ ಕಟ್ ಮಾಡುವ ವಿಚಾರ ಶಾಸಕರು ಹೇಳ್ಬಹುದು, ಆದ್ರೆ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡುತ್ತದೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ಶಾಸಕರಿಗೆ ಯಾವುದೇ ತಾರತಮ್ಯ ಆಗಿಲ್ಲ ಎಂದಿದ್ದಾರೆ. ಗವಿಯಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. 5 ಗ್ಯಾರಂಟಿಗಳು ನಿರಂತರವಾಗಿ ಇರಲಿದೆ ಅಂತ ರಾಜಣ್ಣ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಗಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ, ನಾವು ಕೊಡೋಟ್ಟು ಕೊಡ್ತಾ ಇದೀವಿ. ಬಜೆಟ್ ಅಲ್ಲಿ ಇದ್ರೆ ಕೊಡ್ತಾ ಇದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಅದು ಇದಕ್ಕೊಂದೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ಏನೇ ಹೇಳಿದ್ರು ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. 5 ಗ್ಯಾರಂಟಿಗಳನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ನಿಶ್ಚಯ ಮಾಡಿದ್ದಾರೆ. ಯಾವುದೇ ಗ್ಯಾರಂಟಿ ಬದಲಾವಣೆಗಳು ಆಗೋದಿಲ್ಲ. ಇಲ್ರಿ, ಕರೆಕ್ಟ್. MLA ಹೇಳಿದ್ರೆ MLA ಹೇಳ್ಬೋದು. ಸರ್ಕಾರ ತೀರ್ಮಾನ ಮಾಡ್ತದ. ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳ್ಯಾರೋ, ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ. KKRDB ಅದು ಇಲ್ಲಿವರೆಗೂ ಕೂಡ ಏನ್ ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಅದ್ರ ಪ್ರಕಾರ ಬರ್ಲಕ್ಕೈತದ. ಗವಿಯಪ್ಪ ಹೇಳಿಕೆ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಈ ಬಗ್ಗೆ ಸಂಸದ ಬೊಮ್ಮಾಯಿ ಮಾತನಾಡಿ, ಇದು ಕೇವಲ ಗವಿಯಪ್ಪನವರ ಅಭಿಪ್ರಾಯ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯ. ಅನೇಕ ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಬಜೆಟ್ ಇಲ್ಲದಿದ್ರೂ ಗ್ಯಾರಂಟಿ ಕೊಡಲು ಮುಂದಾಗಿದ್ದಾರೆ. ಹಣಕಾಸು ಪರಿಸ್ಥಿತಿ ಸರಿಯಿಲ್ಲ, ಹಾಗಾಗಿ ದರ ಏರಿಕೆ, ತೆರಿಗೆ ಏರಿಕೆ ಮಾಡಿದ್ದಾರೆ ಎಂದಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಹಣಕಾಸನ್ನು ನಿಭಾಯಿಸೋ ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಬಹಳ ಸ್ಪಷ್ಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಡಿ ಗ್ಯಾಂಗ್ಗೆ ಇವತ್ತು ನಿರಾಸೆಯಾಗಿದೆ. ಬೇಲ್ಗೆ ದರ್ಶನ್, ಪವಿತ್ರ ಸೇರಿ 6 ಆರೋಪಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಪವಿತ್ರ ಗೌಡಗೆ ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ಮೆಸೇಜ್ ಮಾಡಿದ್ದಾನೆ. ಅಲ್ಲದೆ ದರ್ಶನ್ ವಿರುದ್ಧ ಅಪಹರಣ, ಸಾಕ್ಷ್ಯನಾಶ, ಹಲ್ಲೆ, ಕೊಲೆ ಆರೋಪ ಮಾಡಲಾಗಿದೆ. ರೇಣುಕಾಸ್ವಾಮಿ ಅಪಹರಣ ಆಗಿರೋದು ಚಿತ್ರದುರ್ಗದಲ್ಲಿ, ಆದರೆ ದರ್ಶನ್ ಬೆಂಗಳೂರಿನಲ್ಲಿ ಇದ್ರು. ಕಿಡ್ನಾಪ್ನಲ್ಲಿ
ಇದರಲ್ಲಿ ದರ್ಶನ್ ಭಾಗಿ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ. ಆತನೇ ಸ್ವಯಂ ಪ್ರೇರಿತವಾಗಿ 4 ಜನರ ಜೊತೆ ಬಂದಿದ್ದಾನೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಲಾಗಿಲ್ಲ ಎಂಬ ವಿಚಾರವನ್ನ ವಕೀಲರು ಒತ್ತಿ ಹೇಳಿದ್ದಾರೆ. ದರ್ಶನ್ ಮೇಲೆ ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಆರೋಗ್ಯ ಸಮಸ್ಯೆಯಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆನ್ನು ನೋವಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಪಡಿತಾ ಇದ್ದು ಆಪರೇಷನ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಮಾನ್ಯ ಕೋರ್ಟ್ ನೀಡಿರುವ 6 ವಾರಗಳಲ್ಲಿ 4 ವಾರ ಕಳೀತಾ ಬಂದಿದ್ದು ಇನ್ನು ಆಪರೇಷನ್ ನಿಗದಿಯಾಗಿಲ್ಲ. 2 ವಾರಗಳು ಬಾಕಿ ಇದ್ದು ವೈದ್ಯ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರಾ ಎಂಬ ಪ್ರಶ್ನೆ ಮುಂದುವರೆದಿದೆ. ಮುಂದಿನ ವಾರ ಆಪರೇಷನ್ಗೆ ಚಿಂತನೆ ಮಾಡ್ತಾರೆ ಎಂಬ ಕುತೂಹಲ ಕೂಡ ಹೆಚ್ಚಿದೆ. ಮೊನ್ನೆ ನ್ಯಾಯಾಲಯಕ್ಕೆ ಆಪರೇಷನ್ಗೆ ಸಿದ್ಧರಾಗ್ತಿದ್ದಾರೆ ಅಂತ ರಿಪೋರ್ಟ್ ನೀಡಿದ್ರು. ಆದರೆ ಇನ್ನೂ ಆಪರೇಷನ್ಗೆ ಸಮಯ ನಿಗದಿ ಮಾಡಿಲ್ಲ. ಆಪರೇಷನ್ ಮಾಡಿದ್ರೆ ಈಗ ನೀಡಿರುವ 6 ವಾರಗಳ ಸಮಯ ಸಾಕಾಗಲ್ಲ, ಮತ್ತಷ್ಟು ದಿನಗಳು ಬೇಕಾಗಬಹುದು. ಹೀಗಾಗಿ ಮುಂದಿನ ವಾರ ಆಪರೇಷನ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಿಎಂ ವಿರುದ್ಧದ ಮೂಡ ಪ್ರಕರಣದಲ್ಲಿ ಈಗಾಗಲೇ ಹಲವು ಏಜೆನ್ಸಿಗಳಿಂದ ತನಿಖೆ ನಡೀತಾ ಇದೆ. ಒಂದು ಕಡೆ ಇಡಿ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಈ ನಡುವೆ ಪ್ರಕರಣವನ್ನ ಸಿಬಿಐಗೆ ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಆರೋಪಿ ದೇವರಾಜು ಪರ ವಕೀಲರು ವಾದ ಮಂಡಿಸಿ ವಿಭಾಗೀಯ ಪೀಠದಲ್ಲಿ ಡಿಸೆಂಬರ್ 5ಕ್ಕೆ ವಿಚಾರಣೆ ಬಾಕಿ ಇದೆ. ವಿಚಾರಣೆ ಮುಕ್ತಾಯದ ಬಳಿಕ ಇಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಸ್ನೇಹಮಯಿ ಕೃಷ್ಣ ಪರ ವಕೀಲ ಆಕ್ಷೇಪ ವ್ಯಕ್ತಪಡಿಸಿದರು. ಇದು ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿ, ಹೀಗಾಗಿ ವಿಚಾರಣೆ ನಡೆಸಿ ಆದೇಶ ನೀಡಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಆಕ್ಷೇಪ ವ್ಯಕ್ತಪಡಿಸಿದರು. ಹಾಗಾಗಿ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿ ಅವತ್ತೇ ವಾದ ಪ್ರತಿವಾದ ಮುಕ್ತಾಯ ಮಾಡಬೇಕು ಅಂತ ಜಡ್ಜ್ ಆದೇಶಿಸಿದರು. ಇನ್ನು ಡಿಸೆಂಬರ್ 10ರ ಒಳಗೆ ಮೈಸೂರು ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನು ಸಲ್ಲಿಸಲಿದ್ದಾರೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರದಲ್ಲೇ ಸರ್ಜರಿಯಾಗುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದ್ದು ಇದೀಗ ಸಂಪುಟ ಪುನಾರಚನೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಕೆಲವು ಮಂತ್ರಿಗಳಿಗೆ ಸಂದೇಶ ಕೊಟ್ಟಿದ್ದೇವೆ, ಆ ಸಂದೇಶ ಏನು ಅನ್ನೋದನ್ನ ಚರ್ಚೆ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕ ಡಿಸಿಎಂ ಡಿಕೆಶಿ ಸಂಪುಟ ಪುನಾರಚನೆ ಕ್ಲೂ ನೀಡಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ಅದೇನೋ ಪರ್ಫಾರ್ಮೆನ್ಸ್ ಕಾರ್ಡ್ ಕೊಡ್ತಾರಂತೆ, ನಂಗೇನು ಗೊತ್ತಿಲ್ಲ ಅಂದಿದ್ದಾರೆ. ಏನವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು ಅಲ್ಲ. ರಾಜೀನಾಮೆ ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ಅದು ಗೊತ್ತಿಲ್ಲ, ನಾವು ಪೇಪರ್ದಲ್ಲಿ ನೋಡಿದೀವಿ ಇವತ್ತು. ಅವ್ರದ್ದು ಕಾರ್ಡ್ ಏನು ನೋಡ್ತಿದಾರೆ ಅಂತ, ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರೆ. ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನು ಮೂಲ ಸ್ಥಾನಕ್ಕೆ ತರಲು ನೀಡಿದ್ದ ಗಡುವು ಮತ್ತೆ ವಿಸ್ತರಣೆಯಾಗಿದೆ. ಶೀಘ್ರದಲ್ಲೇ ರದ್ದಾದ ಕಾರ್ಡ್ಗಳ ಪರಿಷ್ಕರಣೆ ಅಸಾಧ್ಯ ಅಂದಿದ್ರು. ಈ ಬೆನ್ನಲ್ಲೇ ಮತ್ತೆ 3 ದಿನ ಕಾಲಾವಕಾಶವನ್ನು ಆಹಾರ ಸಚಿವರು ನೀಡಿದ್ದಾರೆ. 28ನೇ ತಾರೀಕಿಂದ ರದ್ದಾದ ಕಾರ್ಡ್ಗಳನ್ನ, ಜೊತೆಗೆ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆದ ಕಾರ್ಡ್ಗಳನ್ನ ಎಪಿಎಲ್ನಿಂದ ಬಿಪಿಎಲ್ಗೆ ಶಿಫ್ಟ್ ಮಾಡಲಿದ್ದಾರೆ. ಬಳಿಕ ಕನ್ವರ್ಟ್ ಆದ ಬಿಪಿಎಲ್ ಕಾರ್ಡ್ದಾರರಿಗೆ 28ನೇ ತಾರೀಕಿನಿಂದ ಅಕ್ಕಿ ವಿತರಣೆ ಮಾಡಲಿದ್ದಾರೆ. 28ನೇ ತಾರೀಕಿನಿಂದ ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ರಾಜ್ಯಾದ್ಯಂತ ಆಹಾರ ಇಲಾಖೆ ಅಧಿಕಾರಿಗಳಿಂದ ಪಡಿತರ ಚೀಟಿಗಳ ಪರಿಷ್ಕರಣೆ ಭರದಿಂದ ಸಾಗಿದೆ. ಗೊಂದಲ ಸಂಪೂರ್ಣವಾಗಿ ಪೂರ್ತಿಯಾಗಿದೆ, ಏನೂ ತೊಂದರೆ ಇಲ್ಲ. 1 ವಾರದಲ್ಲಿ ಅಕ್ಕಿ ವಿತರಣೆ ಮಾಡ್ತೀವಿ. ಅಂದಾಜು 28ನೇ ತಾರೀಕು ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿ ಅಕ್ಕಿ ಸಿಗ್ತದೆ. ರಾಜ್ಯದಲ್ಲಿ 2.76 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ ರದ್ದಾಗಿರೋ ರಾದಾಂತದ ಮಧ್ಯೆ ಕಳೆದ 6 ತಿಂಗಳಿಂದ 2.76 ಲಕ್ಷ ಮಂದಿ ಅಕ್ಕಿ ತೆಗೆದುಕೊಂಡಿರಲಿಲ್ಲ. ಈಗ ಅಕ್ಕಿ ಪಡೆಯದೇ ಇದ್ದ 2.76 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ನೀಡೋದಕ್ಕೆ ಆಹಾರ ಇಲಾಖೆ ನಿರ್ಧಾರ ಮಾಡಿದೆ. ಬೇರೆ ಬೇರೆ ಉದ್ದೇಶಗಳಿಗೆ ಬಿಪಿಎಲ್ ಕಾರ್ಡ್ ಪಡೆದಿದ್ದವರು ಅಕ್ಕಿ ಪಡೆದಿರಲಿಲ್ಲ. ವಿದ್ಯಾಭ್ಯಾಸ, ಹಾಸ್ಪಿಟಲ್ಗೆ ಅಂತ ಕಾರ್ಡ್ ಪಡೆದು ಅಕ್ಕಿ ಪಡೆದಿರಲಿಲ್ಲ. ಪರಿಷ್ಕರಣೆ ವೇಳೆ ಅಕ್ಕಿ ಪಡೆಯದೇ ಇದ್ದ 2.76 ಲಕ್ಷ ಕಾರ್ಡ್ಗಳನ್ನು ಅಮಾನತ್ನಲ್ಲಿಟ್ಟಿದ್ರು. ಈಗ ಮತ್ತೆ ಪರಿಷ್ಕರಣೆ ಮಾಡಿ 2.76 ಲಕ್ಷ ಕಾರ್ಡ್ಗಳಿಗೆ ಅಕ್ಕಿ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ತಿಂಗಳಿಂದ ಅಮಾನತಲ್ಲಿದ್ದ ಕಾರ್ಡ್ಗಳಿಗೆ ಅಕ್ಕಿ ವಿತರಣೆ ಮಾಡಲಾಗುತ್ತೆ. ಮದುವೆಗೆ ನಿರಾಕರಿಸಿದ ಪ್ರೇಯಸಿಗೆ ಪ್ರಿಯತಮ ಚಾಕು ಇರಿದಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ನಡೆದಿದೆ. ಕಾರಗೋಡು ಗ್ರಾಮದ ಮೋಹಿತ್ ಹಾಗೂ ಅದೇ ಗ್ರಾಮದ ಯುವತಿ ಗಾನವಿ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಕೆಲವು ದಿನಗಳಿಂದ ಮೋಹಿತ್ನಿಂದ ಯುವತಿ ದೂರವಾಗಿದ್ಲು. ಆದರೂ ಮದುವೆಯಾಗುವಂತೆ ಗಾನವಿಯನ್ನ ಬೆಂಬಿಡದೆ ಕಾಡಿದ್ದಾನೆ. ಮೋಹಿತ್ ಕಾಟ ಕೊಡ್ತಾ ಇರುವ ಬಗ್ಗೆ ಯುವತಿ ಕುಟುಂಬಸ್ಥರಿಗೆ ತಿಳಿಸಿದ್ದಾಳೆ. ಬಳಿಕ 2 ಕುಟುಂಬಗಳು ಯಾರ ತಂಟೆಗೆ ಯಾರೂ ಬರದಂತೆ ರಾಜಿ ಸಂಧಾನ ನಡೆಸಿದ್ದಾರೆ. ನಂತರ 2 ಕುಟುಂಬಗಳು ಗ್ರಾಮಸ್ಥರ ಜೊತೆಗೆ ನೋಟರಿ ಬರೆಸಲು ಬಂದಿದ್ದಾರೆ. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಂಭಾಗ ನಿಂತಿದ್ದ ಗಾನವಿಗೆ
ಕುಡಿದ ಮತ್ತಿನಲ್ಲಿದ್ದ ಮೋಹಿತ್ ಹಲ್ಲೆ ಮಾಡಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ. ಗಾನವಿ ತಲೆ ಹಾಗೂ ಕೈಗಳಿಗೆ ತೀವ್ರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಯುವತಿಯ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಮಗಳಿಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದ, ಇನ್ಸ್ಟಾಗ್ರಾಮ್ ಎಲ್ಲ ಏನೇನೋ ಕೆಟ್ಟ ಮೆಸೇಜ್ ಆಗ್ತಾ ಇದ್ದ, ಅದನ್ನು ಕಂಪ್ಲೇಂಟ್ ಕೊಡೋಣ ಅಂತ ನಾನು ನಮ್ಮ ಬಾವ ಕಾರಲ್ಲಿ ಬರ್ತಾ ಇದ್ವಿ. ಏಕಾಏಕಿ ಅವ್ನ ಕಾರಲ್ಲಿ ಬಂದು ಮೊಚ್ಚಿನಿಂದ ಬಂದು ಕೊಚ್ಚಿಬಿಟ್ಟ. ನಾವು ಹೊಡೆದಾಗ ನಾವು ನಿರ್ಗತಿಕ ಕಾರುಗಳು ಬಡವರು, ನಮ್ಗೆ ಎರಡು ಹೆಣ್ಣು ಮಕ್ಕಳು ಬಡಿಸ್ತಾರೆ ನಮ್ಮನ್ನು.